ನೀವು ಯಾವ ಕಂಡೀಷನ್ ಹೇಳಿ ಜೀರಿಗೆ ಅಲ್ಲಿ ಯೂಸ್ ಆಗುತ್ತೆ. ಸಾಧಾರಣವಾಗಿ ಎಲ್ಲರೂ ಫೇಸ್ ಮಾಡುವಂತಹ ಬ್ಲೋಟಿಂಗ್. ಸೊ ಜೀರಿಗೆನ ಯಾವ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ ಅಂದರೆ ನಾರ್ಮಲಿ ಜೀರಿಗೆ ಕಷಾಯದ ರೀತಿಯಲ್ಲಿ. ಇನ್ನೇ ನನಗೆ ಪೀರಿಯಡ್ಸ್ ಬರ್ಬೋದು, ಇನ್ನೊಂದು 5 ದಿನದಲ್ಲಿ ಇಲ್ಲ ಒಂದು 6 ದಿನದಲ್ಲಿ ಪೀರಿಯಡ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆಗ 5 ದಿನ ಮುಂಚೆಯಿಂದನೇ ನಮಸ್ಕಾರ, ಇದು ಆರೋಗ್ಯ ವೇದ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸ್ನೇಹಾ ಸಿ ಶೇಖರ್ ಅವರಿದ್ದಾರೆ, ಆಯುರ್ವೇದ ವೈದ್ಯ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವತ್ತು ಜೀರಿಗೆ ಬಗ್ಗೆ ಮಾತಾಡೋಣ. ನಮಸ್ತೆ, ವೆಲ್ಕಮ್ ಟು ದ ಶೋ. ಜೀರಿಗೆ ಹೇಗೆ ನಮಗೆ ಆರೋಗ್ಯದಲ್ಲಿ ಉಪಯುಕ್ತ ಅಂತ, ಆರೋಗ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೆ ಹೇಗೆ ಅಂತ. ಜೀರಿಗೆ ನನ್ನ ಪರ್ಸ್ನಲ್ ಫೇವ್ರೇಟ್. ಯಾಕೆಂತಂದರೆ ನೀವು ಯಾವ ಕಂಡೀಷನ್ ಹೇಳಿ ಜೀರಿಗೆ ಅಲ್ಲಿ ಯೂಸ್ ಆಗುತ್ತೆ. ಅದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ತ್ರಿದೋಷಗಳಿರ್ಬೋದು, ವಾತ ಪಿತ್ತ ಕಫ, ಬಟ್ ಮೇಜಾರಿಟಿ ಆಫ್ ದ ಡಿಸೀಸಸ್ ನಾವು ನೋಡೋದಕ್ಕೆ ಹೋದರೆ ನಮಗೆ ಕಾಣಿಸುವಂಥದ್ದು ವಾತದೋಷ ಇಂಬ್ಯಾಲೆನ್ಸ್ ಆದಾಗ ಸಾಕಷ್ಟು ಡಿಸೀಸಸ್ ಈಸಿಯಾಗಿ ಅಟ್ಯಾಕ್ ಆಗುತ್ತೆ. ಓಕೆ, ಕೆಲವೊಂದು ನಾನು ಹೇಳಬೇಕು, ಅದಕ್ಕೆ ಜೀರಿಗೆ ಹೇಗೆ ಉಪಯೋಗ ಮಾಡುತ್ತೆ ಅಂತ ಹೇಳಬೇಕು ಅಂದರೆ, ನಂಬರ್ 1 ಸಾಧಾರಣವಾಗಿ ಎಲ್ಲರೂ ಫೇಸ್ ಮಾಡುವಂತಹ ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ರತೆ. ಸೊ ಹಾಗಾಗಿ ಅಲ್ಲಿ ವಾಯು ಅಂಶನ ಅದ್ರ ನಾರ್ಮಲ್ ಮೂಮೆಂಟಲ್ಲಿ ಹೋಗಲಿಕ್ಕೆ ಹೆಲ್ಪ್ ಮಾಡುವ ಒಂದು ಅಂಶ ಅಂತಂದರೆ ಜೀರಿಗೆ. ಸೊ ಜೀರಿಗೆನ ಯಾವ ರೀತಿಯಲ್ಲಿ ತೊಗೊಳ್ಬೇಕಾಗತ್ತೆ ಅಂದರೆ, ನಾರ್ಮಲಿ ಜೀರಿಗೆ ಕಷಾಯದ ರೀತಿಯಲ್ಲಿ ಜೀರಿಗೆನ ನೀರಲ್ಲಿ ಹಾಕಿ ಚೆಂದ ಕುದಿಸಿ, ಆದಷ್ಟು ಬರೀ ಕುದಿಸೋದಕ್ಕಿಂತ ಇವಾಗ ಒಂದು 200 ml ನೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಕುದಿಸಿ 100 mlಗೆ ಇಳಿಸಿ ತೊಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಒಂದು. ಎರಡನೇದು, ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಜನಗಳಲ್ಲಿ ಅಂದರೆ ಎಸ್ಪೆಷಲಿ ವಿಮೆನ್ಸಲ್ಲಿ ಪೀರಿಯಡ್ಸ್ ಕ್ರಾಂಪ್ಸ್ ಅಂತ ಹೇಳ್ತೀವಿ, ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರುವಂಥದ್ದು. ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಆಗಿರುವಂಥದ್ದು ಏನು, ವಾತ ಇಂಬ್ಯಾಲೆನ್ಸ್ ಆಗಿರುತ್ತೆ, ವಾತ ಹೆಚ್ಚಾಗಿರುತ್ತೆ. ಸೊ ಅಲ್ಲೂ ಅಷ್ಟೇ, ಪೀರಿಯಡ್ಸ್ ಪೇಯ್ನ್ ಸತತವಾಗಿ ಪ್ರತಿ ಪೀರಿಯಡ್ಸ್ ಸೈಕಲಲ್ಲೂ ಪೇಯ್ನ್ ಬರ್ತಿದೆ ಅನ್ನೋರು, ಇನ್ನೇ ನನಗೆ ಪೀರಿಯಡ್ಸ್ ಬರ್ಬೋದು, ಇನ್ನೊಂದು 5 ದಿನದಲ್ಲಿ ಇಲ್ಲ ಒಂದು 6 ದಿನದಲ್ಲಿ ಪೀರಿಯಡ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ, ಬಿಕಾಸ್ ಅವ್ರ ಸೈಕಲ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಆಗ 5 ದಿನ ಮುಂಚೆಯಿಂದನೇ ದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 1 ಲೋಟದಷ್ಟು ಜೀರಿಗೆ ಕಷಾಯ ತೊಗೊಂಡು ಮಲ್ಕೊಳ್ಳೋದ್ರಿಂದ ಆದಷ್ಟು ಅಟ್ಲೀಸ್ಟ್ ಒಂದು 60 to 70% ಅಷ್ಟು ಪೇಯ್ನ ನಾವು ಕಡಿಮೆ ಮಾಡ್ಬೋದು ಜೀರಿಗೆ ಕಷಾಯದಿಂದ. ಈವನ್ ಆನ್ ದ ಡೇ ಆಫ್ ಪೀರಿಯಡ್ಸು ಅಷ್ಟೇ, ಬೆಳಗ್ಗೆಯಿಂದ ರಾತ್ರಿ ಆದಷ್ಟು ನಾರ್ಮಲ್ ನೀರು ಕುಡಿಯೋದ್ರ ಬದಲು ಜೀರಿಗೆಯಿಂದ ಕಾಯಿಸಿರೋ ನೀರನ್ನ ಕುಡಿಯೋದ್ರಿಂದ ಕ್ರಾಂಪ್ಸು ಕಡಿಮೆ ಆಗುತ್ತೆ. ಎರಡನೇದು, ನಮ್ಮ ಕಾಂಟ್ರಾಕ್ಷನ್ ಅಥವಾ ರಿಲ್ಯಾಕ್ಸೇಷನ್ ಏನಾಗ್ತಾ ಇರುತ್ತೆ ನಮ್ಮ ಯುಟ್ರಸಲ್ಲಿ, ಆ ಪ್ರಾಸೆಸ್ಸಿಗೆ ಕೂಡ ಈ ಒಂದು ಜೀರಿಗೆ ನೀರು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಜೀರಿಗೆನ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಳುವಂಥದ್ದು. ಕೆಲವು ಈಗ ಅದನ್ನ ಹಾಗೆ ಹುರಿದು ಇದು ಮಾಡುವಂಥದ್ದು, ಅಥವಾ ಅಫ್ಕೋರ್ಸ್ ಅಡಿಗೆಯಲ್ಲಿ ಒಗ್ಗರಣೆಯಲ್ಲಿ ಇದು ಮಾಡುವಂಥದ್ದು ಇರ್ಬೋದು, ಅಥವಾ ಹಸಿಯಾಗಿ ತಿನ್ನುವಂಥದ್ದು ಇರ್ಬೋದು. ಯಾವ ಫಾರ್ಮ್ ಹೇಗೆ ಕೆಲಸ ಮಾಡುತ್ತೆ ಅಥವಾ ಹೇಗೆ ಯೂಸ್ ಮಾಡಬಾರ್ದು? ಜೀರಿಗೆನ ಸಾಧಾರಣವಾಗಿ ಮನೆ ಮದ್ದಾಗಿ ನಾವು ಯೂಸ್ ಮಾಡಬೇಕು ಅಂತ ಅಂದರೆ 2 ರೀತಿಯಲ್ಲಿ. ಒಂದು, ಅಡುಗೆ ತಿಂಡಿಗೆ ನಾವು ಹಾಕ್ತಾ ಇದ್ದೀವಿ ಅಂತ ಅಂದರೆ ಜೀರಿಗೆ ಆಗಿ ಹಾಕ್ಬೋದು. ಜೀರಿಗೆ ಆಗಿ ಹಾಕೋಕ್ಕಿಂತ ಜೀರಿಗೆ ಪುಡಿ ಮಾಡಿ ಹಾಕ್ಬೋದು. ಪುಡಿ ಮಾಡುವಾಗ ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಕೋದ್ರಿಂದ ಪ್ರಾಪರ್ಟೀಸು ಬಾಡಿಯಲ್ಲಿ ಅಬ್ಸರ್ವ್ ಆಗೋದಕ್ಕೆ ಇನ್ನೂ ಈಸಿ ಆಗುತ್ತೆ. ದಿಸ್ ಈಸ್ ಒನ್ ಥಿಂಗ್. ಬಟ್ ಆ್ಯಸ್ ಅ ಪಾರ್ಟ್ ಆಫ್ ನಿಮ್ಮ ಗಟ್ ಹೆಲ್ತಿಗಾಗಿರ್ಬೋದು, ಹಾರ್ಮೋನಲ್ ಹೆಲ್ತಿಗಾಗಿರ್ಬೋದು, ನೀವು ಜೀರಿಗೆನ ತೊಗೊಳ್ಬೇಕು ಅಂತ ಅಂದರೆ ಇಟ್ ಈಸ್ ಗುಡ್ ಟು ಟೇಕ್ ಇನ್ ಜೀರಿಗೆ ಕಷಾಯ ಫಾರ್ಮ್, ಅಂದರೆ ಜೀರಿಗೆನ ಕುದಿಸಿ ತೊಗೊಳ್ಳುವಂಥದ್ದು. ಸೊ ಈ 2 ರೀತಿಯಲ್ಲಿ ನಾವು ಹಸಿ ಜೀರಿಗೆನೇ ಕುದಿಸುವಂಥದ್ದು. ಹೌದು, ಹಸಿ ಜೀರಿಗೆನೇ ಕುದಿಸುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಈ ಬ್ಲೋಟಿಂಗ್ ಆಗಿರ್ಬೋದು, ಈ ಥರ ಗಟ್ ಇಶ್ಯೂಸ್ಗೆ ಆದಷ್ಟು ಕಷಾಯ ಅಂತಂದರೆ, ಈಗ 200 ml ನೀರು ತೊಗೊಂಡಾಗ 1 ಚಮಚ ಜೀರಿಗೆ ಹಾಕೋದು, ನಾರ್ಮಲ್ ಜೀರಿಗೆನೇ ಕುದಿಸ್ತಾ 200 ml ಇರೋ ನೀರು 100 mlಗೆ ಇಳಿಬೇಕು, ಅಂದರೆ ಆ ಕಾನ್ಸಂಟ್ರೇಷನಿಗೆ ಬರಬೇಕು. ಅದನ್ನು ಯೂಸ್ ಮಾಡೋದ್ರಿಂದ ಈ ಬ್ಲೋಟಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ಅದರ ಅರ್ಧಕ್ಕೆ ಬರೋ ಥರ ಮಾಡೋದು ಏನಕ್ಕೆ ಅಂದರೆ ಅಷ್ಟು ಹೊತ್ತು ಕುದಿಬೇಕು. ಎಸ್, ಅಂದರೆ ಅದ್ರ ಪ್ರಾಪರ್ಟಿ ಅಷ್ಟು ಅಬ್ಸಾರ್ಬ್ ಆಗಲಿ ಅಂತ. ಎಸ್, ಅದ್ರ ಪೊಟೆನ್ಸಿ ಕೂಡ ಇಂಪ್ರೂವೈಸ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಹೋದಾಗ ಅದ್ರ ಅಬ್ಸಾರ್ಪ್ಷನ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿದ್ದ ಕಾರಣ ಇನ್ನು ನಾನು ಆಗಲೇ ಹೇಳ್ತಿದ್ದಂಗೆ ಕ್ರಾಂಪ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಬಾಡಿ ಪೇಯ್ನ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು, ಅಲ್ಲಿ ನೀವು ಜೀರಿಗೆನ ಯೂಸ್ ಮಾಡ್ತಿದ್ದೀರಾ ಅಂದರೆ ಜೀರಿಗೆನ ಜಸ್ಟ್ ನೀರಲ್ಲಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಇಡೀ ದಿನ ನಾರ್ಮಲ್ ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ಬರೀ ಜೀರಿಗೆ ನೀರು ಕುಡಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಅದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಎಲ್ಲರೂ ಬಳಕೆ ಆಗುತ್ತೆ. ಜೀರಿಗೆನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ವಿ ಡೋಂಟ್ ಯೂಶಲಿ ಸಜೆಸ್ಟ್, ರೆಕಮೆಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮ ಆರೋಗ್ಯದ ಗುಟ್ಟು ಅಡಗಿದೆ ಅನ್ನೋದಕ್ಕೆ ಕೆಲವೊಂದು ಪ್ರೂಫ್ಸನ್ನು ಪ್ರತಿ ಸಂಚಿಕೆಯಲ್ಲೂ ನಾವು ತರ್ತಾ ಇದ್ವಿ. ಹಾಗೆಯೇ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಮೇಂಟೈನ್ ಮಾಡೋದು, ಚಿಕ್ಕ ಪುಟ್ಟ ಆರೋಗ್ಯದ ತೊಂದರೆಗಳಿಗೆ ಹೇಗೆ ನಾವು ಸೊಲ್ಯೂಷನನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸ್ನೇಹಾ ಸಿ ಶೇಖರ್ ಅವರು ನಮಗೆ
ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಂತ ದೊಡ್ಡ ಮಟ್ಟಿನ ತೊಂದರೆಗಳು ಬಂದರೆ ಅದನ್ನು ಇಗ್ನೋರ್ ಮಾಡೋದಕ್ಕೆ ಇವು ದಾರಿ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು. ನಮಸ್ಕಾರ.